ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ನೀವು ಡೀಟೇಲ್ಸ್ ಅಪ್ಡೇಷನ್ ಮಾಡಿಸಿದ್ದೀರಾ ಮತ್ತು ಹೊಸ್ದಾಗಿ ಮಾಡಿಸಿದ್ದೀರಾ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ, ಅದು ಅಂಡರ್ ಪ್ರೋಸೆಸ್ ಅಂತಲೇ ಬರ್ತಿದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಹೊಸ್ದಾಗಿ ಮಾಡಿಸಿರ್ತೀರಾ, ಒನ್ ಮಂತ್ ಆಯಿತು, 2 ಮಂತ್ಸ್ ಆಯಿತು, ಸೊ ನಿಮ್ಗೆ ಅರ್ಜೆಂಟ್ ಇದೆ, ಇನ್ನೂ ಅಂಡರ್ ಪ್ರೋಸೆಸ್ ಅಂತಲೇ ಬರ್ತಿದೆ ಅಂತ ಪ್ರಾಬ್ಲಮ್ ಆಗಿದ್ರೆ, ಇಲ್ಲ ನೀವು ಏನೋ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು, ಬೇರೆ ಮನೆ ಕಡೆಗೆ ಶಿಫ್ಟ್ ಆಗಿದ್ದೀರಾ, ಆ ಅಡ್ರೆಸ್ಸಿಗೆ ಮಾಡಿಸ್ಬೇಕು, ಇಲ್ಲ ಮದುವೆ ಗಂಡನ ಮನೆಗೆ ಬಂದಿದ್ದೀರಾ, ಆ ಅಡ್ರೆಸ್ ಚೇಂಜ್ ಮಾಡಬೇಕು, ಅದೊಂದು, ಇಲ್ಲ ನಿಮ್ಮ ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಷನ್ ಮಾಡಿಸ್ಬೇಕು, ಈ ಥರ ಏನಾದರೂ ರಾಂಗ್ಸ್ ಆಗಿದ್ರೆ, ಇಲ್ಲಾಂದರೆ ತಮ್ಮನೇಲ್ ಇವಾಗ ನಿಮ್ಮ ಮಕ್ಳದ್ದೇನಾದರೂ ನ್ಯೂ ಬಾರ್ನ್ ಬೇಬಿಸ್ದು ಮಕ್ಳದು ಮಾಡಿಸ್ಬೇಕು ಆಧಾರ್ ಕಾರ್ಡ್ ಅಂದರೆ, ನೀವು ಹೊಸ್ದಾಗಿ ರೀಸೆಂಟಾಗಿ ಅಪ್ಡೇಟ್ ಮಾಡಿಸಿರಬೇಕು. ಸೊ ಅದಕ್ಕೆ ಮಾಡಿಸಿದ್ದು. ಸೊ ಇದನ್ನೆಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡಿಸಿದಾಗ, ಇಲ್ಲ ಹೊಸ ಆಧಾರ್ ಕಾರ್ಡ್ ಮಾಡಿಸಿದಾಗ ನಿಮ್ಮದು ವಾರ ಆಯಿತು, ಅಲ್ಲಿ ಆ್ಯಕ್ಚುಲಿ 0 to 19 ಡೇಸ್ವರೆಗೂ ಆಧಾರ್ ಕಾರ್ಡ್ ಯಾವಾಗಲಾದರೂ ಬರ್ಬೋದು ಅಂತ ಇದೆ. ಬಟ್ ನಿಮಗೆ ಅರ್ಜೆಂಟ್ ಇರುತ್ತೆ, ಇಲ್ಲ 90 ಡೇಸ್ ಆದರೂ ಬಂದಿಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ, ನೀವು ಕಸ್ಟಮರ್ ಕೇರ್ ಕಾಲ್ ಮಾಡ್ತೀರಾ. ಅದನ್ನ ಕಸ್ಟಮರ್ ಕೇರ್ ಕಾಲ್ ನಂಬರ್ ಬಂದು 1947. ಬಟ್ ಅವರು ಏನಂದರೆ, ನಾವೇ ಆನ್ಲೈನಲ್ಲಿ ಏನು ಚೆಕ್ ಮಾಡಿ ಸ್ಟೇಟಸ್ ನೋಡ್ತೀವಲ್ಲ, ಅಂಡರ್ ಪ್ರೋಸೆಸ್ ಅಂತ ಬರುತ್ತಲ್ಲ ಮೈ ಆಧಾರ್ಗೆ ಹೋಗಿ, ಜಸ್ಟ್ ಅದನ್ನೇ ಅಷ್ಟೇ ನೋಡ್ಬಿಟ್ಟು ಹೇಳ್ತಾರೆ. ಎಕ್ಸ್ಟ್ರಾ ಡೀಟೇಲ್ಸ್ ಕೇಳಿದ್ರೆ, ಆಗತ್ತೆ ಮೇಡಮ್ ಇನ್ನೂ ವೆಯ್ಟ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ. ಸೊ ನೀವು ಕಸ್ಟಮರ್ ಕೇರ್ ಮಾಡಿದ್ರು ಅಲ್ಲೇನು ಸ್ಟೇಟಸ್ ಇದೆ ಅಂಡರ್ ಪ್ರೋಸೆಸ್ ಅಂತ ಅಷ್ಟು ಮಾತ್ರ ನೋಡ್ಬಿಟ್ಟು ಹೇಳ್ತಾರೆ. ಸೊ ಆಲ್ರೆಡಿ 90 ಡೇಸು ಆಗಿದೆ, ಇಲ್ಲ ನಿಮಗೆ 1 ಮಂತ್ ಆಗಿದೆ, ಅರ್ಜೆಂಟ್ ಇದೆ ಅನ್ನೋದಾದರೆ, ನೀವು ರೀಜನಲ್ ಆಧಾರ್ ಕಾರ್ಡ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿಸಿದ್ರೆ ನಿಮ್ಮದು ಬೇಗ ಪ್ರೋಸೆಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ನೀವು ಅಪ್ಡೇಟ್ ಮಾಡಿಸಿರೋದ್ರಲ್ಲಿ ಏನಾದರೂ ವ್ಯಾಲಿಡೇಟ್ ಪ್ರೂಫ್, ಅಂದರೆ ಈಗ ಅಡ್ರೆಸ್ ಚೇಂಜ್ ಮಾಡಿರ್ತೀರ, ಅದಕ್ಕೆ ರಿಕ್ವೈರ್ಡ್ ವ್ಯಾಲಿಡೇಟ್ ಪ್ರೂಫ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ, ಇಲ್ಲ ಒಂದೊಂದು ಡಾಕ್ಯುಮೆಂಟ್ ಓಲ್ಡಲ್ಲಿ ಇಡೋದು, ಇಲ್ಲ ನೋಡಿಲ್ದೇ ಇರೋದು, ಈ ಥರ ಎಲ್ಲ ಆಗಿರುತ್ತೆ. ಸೊ ಆ ಸೈಡ್ಗೆ ಹಾಕ್ಬಿಟ್ಟಿರ್ತಾರೆ, ಅದು ನೋಡಿದ್ರು ನೋಡ್ತಾರೆ, ಇಲ್ಲಾಂದ್ರೆ ಇಲ್ಲ, ಅದು ಅಂಡರ್ ಪ್ರೋಸೆಸ್ ಅಂತ 4 ಮಂತ್ಸ್ ಆದರೂ 5 ಮಂತ್ಸ್ ಆದರೂ ಅದು ಹಂಗೆ ಬಿದ್ದಿರುತ್ತೆ ಫೈಲು. ಸೊ ಇವಾಗ ನಿಮ್ಗೆ ಅರ್ಜೆಂಟ್ ಇದೆ ಅಂದರೆ ಅಲ್ಲಿ 9 to 5ವರೆಗೂ ಆಫೀಸ್ ಓಪನ್ ಇರುತ್ತೆ. ಬಟ್ ನೀವು ಎಷ್ಟು ಬೇಗ ಹೋಗ್ತೀರಾ ಅಷ್ಟು ಒಳ್ಳೆಯದು, ಏಕೆಂದರೆ ಅವ್ರು ಟೋಕನ್ ಓನ್ಲಿ 200 ನಂಬರ್ಸ್ ಅಷ್ಟೇ ಇಟ್ಕೊಂಡಿರ್ತಾರೆ, ಒಂದಿಂದಲ್ಲ ಅಷ್ಟು ಪ್ರೊಸೆಸ್ ಮಾಡ್ಬೋದು ಅಂತ. ಅದ್ರ ಮೇಲೆ ಹೋದರೆ ನೀವು ಟೋಕನ್ ಕೊಡಲ್ಲ, ಬಟ್ 4:30ವರೆಗೂ ಅದರೊಳಗಡೆ ಏನಾದರೂ ಟೋಕನ್ ಇರೋರು ಕಂಪ್ಲೀಟ್ ಆದರೆ ನಿಮ್ಗೆ ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋದರೆ ಒಳ್ಳೆಯದು. ಅಲ್ಲಿ 3 ಕೌಂಟರ್ ಇರುತ್ತೆ. 3 ಕೌಂಟರ್ ಅಂದರೆ, ಒಂದು ಸ್ಟೇಟಸ್ ಚೆಕ್ ಮಾಡೋಕ್ಕೇ ಒಬ್ರು ಇರ್ತಾರೆ. ಜಸ್ಟ್ ಸ್ಟೇಟಸ್ ಹೆಂಗೆ ಅಂದರೆ, ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತೀವಿ, ಮತ್ತು ಇಲ್ಲ 1947ಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಏನು ಸ್ಟೇಟಸ್ ಚೆಕ್ ಮಾಡ್ತಾರಲ್ಲ, ಅದೇ ಥರ ಸ್ಟೇಟಸ್ ಚೆಕ್ ಮಾಡಿ ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋಕ್ಕೇ, ಇಲ್ಲ ಯಾವ ಸ್ಟೇಜಲ್ಲಿದೆ ಅಂತ ಹೇಳೋಕ್ಕೇ ಒಬ್ರು ಇರ್ತಾರೆ. ಇನ್ನೊಂದು, ಹೊಸ್ದಾಗಿ ಆಧಾರ್ ಕಾರ್ಡ್ ಮಾಡ್ಸೋಕ್ಕೇ ಇನ್ನೊಂದು ಕೌಂಟರ್ ಇರುತ್ತೆ. ಅದಲ್ಲದೆ ನಮ್ಮದನ್ನು ಕಂಪ್ಲೇಂಟ್ ತೊಗೊಳಕ್ಕೆ ಇನ್ನೊಂದು, ಒಟ್ಟು 3 ಸೆಕ್ಷನ್ ಇರುತ್ತೆ. ಸೊ 2 ಸೆಕ್ಷನ್ಗೆ ಟೋಕನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಓನ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಸೋಕ್ಕೆ ಟೋಕನ್ ತೊಗೋಬೇಕು. ಸೊ ಕಂಪ್ಲೇಂಟು ತೊಗೊಳ್ಬೇಕೆ ನಮ್ಮ ಟೋಕನ್ ನಂಬರ್ ಬಂದಾಗ ಕರೀತಾರೆ. ಸೊ ಅದ್ರ ಪ್ರಕಾರ ನಾವು ಹೋಗಿ, ನಮ್ಮದು ಆಧಾರ್ ಕಾರ್ಡ್ದು ಹಿಂಗೆ 1 ಮಂತ್ ಆಗಿದೆ, ಇನ್ನೂ ಬಂದಿಲ್ಲ, ಹೋಲ್ಡಲ್ಲಿದೆ, ಇಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಟ್ಲೀಸ್ಟ್ ಅವ್ರು ಫುಲ್ಲು ನಿಮ್ಮದು ಏನೋ ವ್ಯಾಲಿಡೇಟ್ ಪ್ರೂಫ್ ಕೊಟ್ಟಿಲ್ಲ ಅಂದ್ರೂ ಅಲ್ಲಿಗೆ ಹೋಗಿದ್ದೀರಾ ಅಂದ್ಬಿಟ್ಟು ನಿಮ್ಮದನ್ನು ಆಧಾರ್ ಕಾರ್ಡ್ ಓಕೆ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಬರಲ್ಲ, ಅಟ್ಲೀಸ್ಟ್ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ನೀವು ಹೊಸ್ದಾಗಿ ಅಪ್ಡೇಟು ನಿಮ್ಮದು ಏನಾದರೂ ಅಂಡರ್ ಪ್ರೋಸೆಸ್ಸಲ್ಲಿದ್ದರೆ ನೀವು ಕ್ಯಾನ್ಸಲ್ ಮಾಡಿ ಹೊಸ್ದಾಗಿ ಹಾಕೋಕ್ಕೂ ಆಗೋಲ್ಲ. ಇವಾಗ ಕೊಡ್ತೀನಿ ವ್ಯಾಲಿಡೇಟ್ ಪ್ರೂಫ್ ಅಂದರೆ, ಅದು ಕ್ಯಾನ್ಸಲ್ ಆದಮೇಲೆ ಹಾಕಬೇಕು. ಸೊ ನೀವು ಅಲ್ಲಿ ಕ್ಯಾನ್ಸಲ್ ಆಗಿ ಹಾಕೋವರೆಗೂ ಟೈಮಲ್ಲಿರುತ್ತೆ, ಅಲ್ಲಿಗೆ ಹೋಗಲೇಬೇಕು, ಕ್ಯಾನ್ಸಲ್ ಮಾಡಿಸ್ಲೇಬೇಕು. ಸೊ ನೀವು ಅಲ್ಲಿ ಹೋಗಿ ಅಟ್ಲೀಸ್ಟ್ ಕಂಪ್ಲೇಂಟ್ ರೈಸ್ ಮಾಡಿಸಿದ್ರೆ ಅವರು ಕರೆಕ್ಟಾಗಿದ್ದರೆ ಅದನ್ನ ಪ್ರೋಸೆಸ್ ಮಾಡಿ ಓಕೆ ಮಾಡ್ತಾರೆ. ಅದು ರಾಂಗ್ ಆಗಿದ್ದರೆ ಅದನ್ನು ಕ್ಯಾನ್ಸಲ್, ರಿಜೆಕ್ಟೆಡ್ ಅಂತ ಮಾಡ್ತಾರೆ. ಅಟ್ಲೀಸ್ಟ್ 1 ಸ್ಟೆಪ್ ಮುಂದೆ ಹೋಗುತ್ತೆ, ನೀವು ಹೊಸ್ದಾಗಿ ಹಾಕೋಕ್ಕಾಗತ್ತೆ, ಇಲ್ಲ ನಿಮ್ಮ ಕಾರ್ಡ್ ಬರೋಕ್ಕೆ ರೆಡಿ ಆಗುತ್ತೆ. ಸೊ ನೀವು ಅದು ರಿಜೆಕ್ಟ್ ಆದರೆ ಹೊಸ್ದಾಗಿ ಮತ್ತೆ ರೀಅಪ್ಲೈ ಮಾಡಬೇಕಾಗತ್ತೆ. ನೀವು ಅಲ್ಲೇ ಆಧಾರ್ ಕಾರ್ಡ್ ಸೆಂಟರ್ ಮಾಡೋದಿದೆ ಅಲ್ಲಾದರೂ ಮಾಡಿಸ್ಬೋದು, ಇಲ್ಲ ನೀವು ಹೊರಗಡೆನಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮದು ಕರೆಕ್ಟ್ ಆದರೆ ಒಂದು 3 ಡೇಸಲ್ಲಿ 1 ವೀಕಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿಸಿರೋದ್ರಿಂದ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.